ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜವಾಬ್ದಾರಿ ಅವ್ರ ಜೊತೆ ಆಯ್ತು ಸ್ವಾಮಿ ಸರ್. ತಂತ್ರಗಾರಿಕೆ ಮಾಡೋದ್ರಲ್ಲಿ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಪುಸ್ತಕ ಬರೀರಿ, ಮಾತಾಡೋಣ. ಪುಸ್ತಕ ಬರೀರಿ, ನಾವೆಲ್ಲ ಓದೋಣ. ಲಿಖಿತ ಮೂಲಕ ಉತ್ತರ ಸ್ಪಷ್ಟನೆ. ದಿನಾಂಕ ಪರಮೇಶ್ವರ್ ಅವರೇ, ದಿನಾಂಕ 15/12/2025 ಮಧ್ಯಪ್ರವೇಶ ಮಾಡ್ರಿ. 5ನೇ ಪಟ್ಟಿಯಿಂದ ಒದ್ದಾಡ್ತಾ ಇದ್ದಾರೆ. ಲಿಖಿತ ಮೂಲಕ ಪ್ರಶ್ನೆಗಳ ಪೈಕಿ 110 ಉತ್ತರಗಳನ್ನು ಹಾಗೂ ದಿನಾಂಕ 16/12/2025 ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 126 ಪ್ರಶ್ನೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ರಾಯರೆಡ್ಡಿ ಸರ್ ಒಂದ್ ದಿವಸ 110, ಒಂದ್ ದಿವಸ 120. ಈ ಮಿಕ್ಕಿದ ಕ್ವಶನ್ಸ್ಗೆಲ್ಲ ಉತ್ತರ ಎಲ್ಲಿ? ಈಗ ನಾನೆಲ್ಲ ಬರೋದೇ ಇಲ್ಲ ಸರ್. ಆಗಸ್ಟ್ 21ನೇ ತಾರೀಕು ಕೊಡ್ಬೇಕಾಯ್ತು ಉತ್ತರ. ಇದುವರೆಗೂ ಬಂದಿಲ್ಲ. ಪ್ರತಿ ಸದನದಲ್ಲಿ ಅರ್ಧಕ್ಕಿಂತ ಹೇಳ್ತಾರೆ ಒಂದ್ ತಿಂಗಳ ಉತ್ತರ ಕೊಡ್ತೀನಿ. ಪ್ರಶ್ನೆಗಳು ಆಯ್ತು ಸರ್. ಮಾನ್ಯ ಮುಖ್ಯಮಂತ್ರಿ ಆಫೀಸಿಗೆ ಕೊಟ್ಟಂತ ಉತ್ತರ ಇಲ್ಲ, ಕೊಡುದಿಲ್ಲ. ಅವ್ರ ಮೇಲೆ ಎರಡೆರಡು ವಿಧಾನಸಭೆಯಲ್ಲಿ ನಾನು ಕೇಳಿದ್ದೇನೆ. ಈಗ ನಾನು ಸರ್ಕಾರ ಮತ್ತೆ ಸಚಿವರಿಗೆ ಹೇಳಿದಿಷ್ಟೇ, ಬರ್ತಾ ಇಲ್ಲ ಉತ್ತರಗಳು. ಒಂದು ಅವತ್ತಾಗ್ಸರಿ ಕೆಲವೊಮ್ಮೆ ಪ್ರಶ್ನೆಗಳು ಕೂಡ ಅಂತ ಉತ್ತರ ಇರ್ತದೆ, ಎಲ್ಲ ಕ್ರೋಢೀಕರಿಸ ಬೇಕು. ಅವು ನಿಗದಿತ ಸಮಯದ ಮುಟ್ಟಿಸುವಂಥ ವ್ಯವಸ್ಥೆ ಇಲಾಖೆ ಮಾಡಬೇಕಿಲ್ಲ. ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾರಲ್ಲಿ ಗ್ರೌಂಡ್ ಲೆವೆಲ್ ಪ್ರಿಪೇರ್ ಮಾಡ್ತಾರೆ, ಇಲ್ಲ ಇದೇ ರೀತಿ ಮುಂದಕ್ಕೆ ಹೋದ್ರೆ ಯಾರು ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ? ಅಶೋಕ್ ಮಾನ್ಯ ಅಧ್ಯಕ್ಷರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013 ಆಶೀರ್ವಾದ ಮಾಡಿದ್ದಾರೆ, 2023 ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಬರ್ತಾರೆ. ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ. ನೀವ್ ಯಾಕೆ ಕೇಳಿ? ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ
ನೀವ್ ಯಾವ ವಚನ ಯೂಸ್ ಮಾಡಿದಾರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು, ಇಲ್ಲೇ ಇರೋದು. ಜನ ಬದಲಾವಣೆ ಮಾಡಿದ್ರೆ ಸರ್ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಈಗಲೂ ನಾನೇ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ? ಕೋಪ ಇರಲಿಲ್ಲ ಸರ್. ಈಗಲೂ ಮುಖ್ಯಮಂತ್ರಿ. ಈಗಲೂ ಮುಖ್ಯಮಂತ್ರಿ. ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಸುನಿಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ, ಇಲ್ಲಿ ಮಂಡಿಸಿ ಮಂಡಿಸಿ ನಮ್ಗೇನು ಮಂಡಿಸಿ. ಒಂದೇ ನಿಮಿಷ, ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಪ್ರಾಬ್ಲಮ್ ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.